ಹಾಯ್ ನಮಸ್ತೆ, ನನ್ನ ಹೆಸರು ಮಧು ಅಂತ. ಕನ್ನಡ ಆಲ್ ಇನ್ ಒನ್ ಅಡ್ಡ ಚಾನಲ್ನಿಂದ ನಾನು ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಬಿಸ್ನೆಸ್ಸಲ್ಲಿ ತುಂಬ ವೆರೈಟೀಸ್ ಬರುತ್ತೆ. 1 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಅಷ್ಟೊಂದು ಲಾಭ ಮಾಡ್ಕೊಬೋದು. 2 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಇನ್ನೊಂದಷ್ಟು 10 ಲಕ್ಷ ಲಾಭ ತೆಗಿಬೋದು. ಆ ಥರ ಎಲ್ಲ ಬಿಸ್ನೆಸ್ ಐಡಿಯಾ ಇದೆ. ಬಟ್ ನಾನು ನಿಮಗೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ, ನೀವು ಬೈ ಚಾನ್ಸ್ ಲಾಸ್ ಮಾಡ್ಕೊಂಡ್ರು 500 ರೂಪಾಯಿ ಮಾತ್ರ ಲಾಸ್ ಮಾಡ್ಕೊಬೋದು. ಸೊ ಈ 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ತಿಂಗಳಿಗೆ 1.5 ಲಕ್ಷ ಯಾವ ಥರ ತೆಗಿಬೋದು ಅನ್ನೋದು ನಾನು ಹೇಳ್ಕೊಡ್ತೀನಿ. ಬಟ್ ವಿಡಿಯೋ ಫುಲ್ ನೋಡಿ. ನಿಮ್ಗೆ ಏನಾದರೂ ಇಷ್ಟ ಆಯ್ತಾ ನಾನು ಮಾಡ್ತಿರೋ ವಿಡಿಯೋ, ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ನಾನು ಹೇಳ್ತಾ ಇರೋದು ನೀವು ಫುಲ್ ನೋಡಿದ್ರೆ ಖಂಡಿತವಾಗ್ಲೂ ನೀವು 500 ರೂಪಾಯಿ ಹಾಕಿ ತಿಂಗಳಿಗೆ 1.5 ಲಕ್ಷ ನೀವು ಖಂಡಿತವಾಗ್ಲೂ ತೆಗಿತೀರಾ. ಟೆನಿ ಕ್ವಶನ್, ನೀವು ಯಾವುದೇ ಸೆಕ್ಟರ್ ನೀವು ಕೆಲಸ ಮಾಡ್ತಾ ಇರಿ, ವಿಡಿಯೋ ನೋಡ್ತಾ ಇರೋರು ಅಥವಾ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿರೋರೇ ಆಗಲಿ, ಜಾಸ್ತಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕೋಬೇಡಿ. 500 ರೂಪಾಯಿ, ಇದೇ ಥರ 500 ರೂಪಾಯಿ ವಿಡಿಯೋ ನಾನು ನಿಮಗೆ ಪ್ರತಿದಿನವೂ ಅಪ್ಡೇಟ್ ಮಾಡ್ತೀನಿ. ಬಟ್ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದು ನಮ್ಮ ಚಾನಲ್ಲು ಕನ್ನಡ ಆಲ್ ಇನ್ ಒನ್ ಅಡ್ಡ ಅಂತ. ದಯವಿಟ್ಟು ಇದಕ್ಕೆ ಫಸ್ಟು ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹೇಳ್ತಾ ಇರೋದು ಬಂದು ನಿಮಗೆ ಮೆಣಸಿನ್ಕಾಯಿ ಬಜ್ಜಿ. ಸೊ ಈ ಮೆಣಸಿನ್ಕಾಯಿ ಬಜ್ಜಿ ಬಂದು ಆಲ್ ಟೈಮ್ ಟ್ರೆಂಡಿಂಗ್ ಬಿಸ್ನೆಸ್ಸು. ನೀವು ಇದನ್ನು ಅಂಗಡಿಲೇ ಮಾಡಬೇಕು ಅಂತೇನಿಲ್ಲ. ನೀವು ಬಾಡಿಗೆ ಮನೇಲಿ ಇರ್ತಿರೋ, ಸ್ವಂತ ಮನೇಲಿ ಇರ್ತಿರೋ, ಮನೆ ಮುಂದ್ಗಡೆನೇ ನೀವು ಮೆಣಸಿನ್ಕಾಯಿ ಬಜ್ಜಿನ ಮಾಡಿದ್ರೆ ಖಂಡಿತವಾಗ್ಲೂ 100% ಕ್ಲಿಕ್ ಆಗುತ್ತೆ. ನೋಡಿ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಬಂದು ಬರೀ 500 ರೂಪಾಯಿ. ಈ 500 ರೂಪಾಯಿಲಿ ಏನಪ್ಪ ಇನ್ವೆಸ್ಟ್ಮೆಂಟ್, ಏನೇನು ಮಾಡ್ಬೋದು ಅಂತ ನೀವು ಅನ್ಕೊಬೋದು. ನೋಡಿ, ಈ 500 ರೂಪಾಯಿಲಿ ಫಸ್ಟು ನಿಮ್ದು ಇನ್ವೆಸ್ಟ್ಮೆಂಟ್ 500 ರೂಪಾಯಿಲಿ ಏನೇನು ಬೇಕು ಅಂದರೆ ಆಯಿಲ್ ತೊಗೊಳ್ಳಿ. ಆಯಿಲ್ಗೆ ಎಷ್ಟಾಗುತ್ತೆ? 150 ರೂಪಾಯಿ ಆಯ್ತಷ್ಟೇ. ಅದಾದಮೇಲೆ ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣ್ಸಿಕಾಯಿ ತೊಗೊಳ್ಳಿ, ಅರ್ಧ kg ತೊಗೊಳ್ಳಿ. ಸೊ ಅದಕ್ಕೆ ಬಂದು 60 ರೂಪಾಯಿ ಆಗುತ್ತೆ. ಮ್ಯಾಕ್ಸಿಮಮ್ ಅಂದರೆ 60 ರೂಪಾಯಿನೇ ಅದು. ನೆಕ್ಸ್ಟ್ ಬಂದು 1 kg ಆಲೂಗಡ್ಡೆ ತೊಗೊಳ್ಳಿ. ಆಲೂಗಡ್ಡೆ ಕಾಸ್ಟ್ ಎಷ್ಟು? 30 ರೂಪಾಯಿ. ನೆಕ್ಸ್ಟ್ ಬಂದು ಉಪ್ಪು, ಜೀರಿಗೆ, ಖಾರದ ಪುಡಿ ಮತ್ತು ಗ್ಯಾಸ್ ಖರ್ಚು, ಇದೆಲ್ಲ ಸೇರಿ ನಿಮಗೊಂದು 50 ರೂಪಾಯಿ ಆಗುತ್ತೆ. ಸೊ ಅದಾದಮೇಲೆ ಪ್ಯಾಕಿಂಗ್, ಏನಾದ್ರು ಬೈ ಚಾನ್ಸ್ ಪಾರ್ಸಲ್ ಕೇಳ್ತಾರಲ್ಲ, ಸೊ ಹಂಗಾಗಿ ಪ್ಯಾಕಿಂಗ್ ಮೆಟೀರಿಯಲ್ ಅಂತ 100 ರೂಪಾಯಿ ಪ್ಯಾಕಿಂಗ್ ಮೆಟೀರಿಯಲ್ ತೊಗೊಳ್ಳಿ. ಸೊ ಈ 100 ರೂಪಾಯಿ, 50 ರೂಪಾಯಿ, 30 ರೂಪಾಯಿ, 60 ರೂಪಾಯಿ, 150 ಎಲ್ಲ ಸೇರಿಸಿ ನಿಮಗೆ ಬರೋದು ಬರೀ 500 ರೂಪಾಯಿ ಮಾತ್ರ ನಿಮ್ಮದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನು. ಸೊ ಈ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ ಯಾವ ಥರ ಯೂಸ್ ಮಾಡೋದು ಅಂತ ನೋಡಿ. ಫಸ್ಟು ನೀವು 1 kg ಗ್ರೀನ್ ಚಿಲ್ಲಿಲಿ ನೀವು ಮಿನಿಮಮ್ 150 ಪೀಸ್ ಬಜ್ಜಿ ಮಾಡ್ಬೋದು. ಎಷ್ಟು? 150 ಪೀಸ್ ಬಜ್ಜಿ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ನೀವು ಹೊಸ್ದಾಗಿ ಮಾಡ್ತಾ ಇರ್ತೀರಲ್ಲ, ಸೊ ಹಂಗಾಗಿ ಕೆಲವು ಕಡೆ ಎಲ್ಲ 5 ರೂಪಾಯಿಗೆ 1, 10 ರೂಪಾಯಿಗೆ 2 ಬಜ್ಜಿ ಮಾಡ್ತಿರ್ತಾರೆ. ಬಟ್ ನೀವೇನು ಮಾಡಿ, 10 ರೂಪಾಯಿಗೆ 1 ಪ್ಲೇಟ್ ಅನ್ನೋ ಥರಕ್ಕೆ 3 ಬಜ್ಜಿ ಕೊಡಿ 10 ರೂಪಾಯಿಗೆ. ಯಾಕೆಂದರೆ ಫಸ್ಟು ಕಸ್ಟಮರ್ ಇಂಪಾರ್ಟೆಂಟ್. ಎಲ್ಲ ಟೈಮಲ್ಲೂ ನಾವು ದುಡ್ಡು ನೋಡೋಕ್ಕಾಗಲ್ಲ. ಫಸ್ಟು ಒಂದು ಕಸ್ಟಮರ್ನ ಹೇಳ್ಕೊಬೇಕು. ಸೊ ಆ ಟೈಮಲ್ಲಿ ಬೇರೆ ಕಡೆ ಎಲ್ಲ ಒಳ್ಳೆ ಪ್ಲೇಸ್ ನಿಮ್ಮ ಮನೆಯಲ್ಲಿರುತ್ತಲ್ಲಿ ಮಾಡಿ. ಸೊ ಬೇರೆ ಕಡೆ ಎಲ್ಲ ಏನು ಮಾಡ್ತಿರ್ತಾರೆ, 2 ಬಜ್ಜಿ ಕೊಡ್ತಿರ್ತಾರೆ. ನೀವೇನು ಮಾಡಿ 3 ಬಜ್ಜಿ ಕೊಡಿ. ಸೊ ಅಲ್ಲಿ ಕಸ್ಟಮರ್ ಇಂಪ್ರೆಸ್ ಆದರು. ಫಸ್ಟೇ ಸ್ಟೆಪ್ಪೇ ನಿಮಗೆ ಕಸ್ಟಮರ್ ಇಂಪ್ರೆಸ್ ಆದರು. 3 ಕೊಡ್ತಾ ಇದ್ದಾರೆ ಅಂತ. ಸೊ ನೀವು 150 ಬಜ್ಜಿನ 3 ಪೀಸಿಗೆ 1 ಪ್ಲೇಟ್ ಕೊಡ್ತಾ ಇದ್ದೀರಾ ಅಂದರೆ 50 ಪ್ಲೇಟ್ ನೀವು ಸೇಲ್ ಮಾಡ್ತೀರಾ. ನೋಡಿ, 150 ಪೀಸ್ ಬಜ್ಜಿ ಕೊಡ್ತಾ ಇದ್ದೀರಾ, ಅದರಲ್ಲಿ 1 ಪ್ಲೇಟಿಗೆ 3 ಆಗ್ತಾ ಇದ್ದೀರಾ ಅಂದರೆ ನಿಮಗೆ 50 ಪ್ಲೇಟ್ ಬಜ್ಜಿ ನಿಮಗೆ ಸೇಲ್ ಆಗುತ್ತೆ. ಸೊ 50 ಪ್ಲೇಟು 10 ರೂಪಾಯಿಗೆ ನೀವು ಸೇಲ್ ಮಾಡಿದ್ರೆ ನಿಮ್ಮ ಇನ್ಕಮ್ ಬಂದು 500 ರೂಪಾಯಿ. ಇದ್ಯಾವುದು? ಬರೀ ಮೆಣಸಿನ್ಕಾಯಿ ಬಜ್ಜಿಲಿ. ಓಕೆನಾ? ನೆಕ್ಸ್ಟ್ ಆಲೂಗೆಡ್ಡೆನೂ ತೊಗೊಂಡಿದ್ದೀವಿ. ನೋಡಿ, ಇಲ್ಲಿ ಆಲೂಗೆಡ್ಡೆನೂ ತೊಗೊಂಡಿದ್ದೀವಲ್ಲ. ಸೊ ನೆಕ್ಸ್ಟ್ ಮೆಣಸಿನ್ಕಾಯ್ದಾಗಿದ ತಕ್ಷಣ ನೋಡಿ, ನೆಕ್ಸ್ಟ್ ಆಲೂಗೆಡ್ಡೆನೂ ನೀವು 1 kg ತೊಗೊಂಡಿರ್ತೀರಲ್ಲ, ಈ 1 kg ಆಲೂಗೆಡ್ಡೆನ ತುಂಬ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಕ್ವಾಂಟಿಟಿ ಜಾಸ್ತಿ ಕೊಡಿ. ಸ್ಲೈಸಾಗಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು 150 ಪೀಸ್ ಆಗೋ ಥರ ಹಾಗೆ ಆಗುತ್ತೆ. ದಪ್ಪ ಆಲೂಗೆಡ್ಡೆ ಇರುತ್ತೆ, 150 ಪೀಸ್ ಹಾಗೆ ಆಗುತ್ತೆ. ಈ ಬಜ್ಜಿನೂ ಅಷ್ಟೇ ಸೇಮ್. 10 ರೂಪಾಯಿಗೆ 1 ಪ್ಲೇಟ್ ಅನ್ನೋ ಥರ ಕೊಡಿ. 3 ಅಂದರೆ 1 ಪ್ಲೇಟಿಗೆ 3 ಬಜ್ಜಿ, 10 ರೂಪಾಯಿಗೆ 3 ಪೀಸ್ ಅನ್ನೋ ಥರ ಕೊಡಿ. ಸೊ ಸೇಮ್ 150 ಡಿವೈಡೆಡ್ ಬೈ 3 ಪೀಸ್ ಅಂದರೆ ಟೋಟಲ್ ಇದು 50 ಪ್ಲೇಟು ನಿಮಗೆ ಸೇಲ್ ಆಯಿತು. ಸೊ 50 ಪ್ಲೇಟು ಇಂಟು 10 ರೂಪಾಯಿಗೆ ಹಂಗೆ ಕೊಟ್ಟಿದ್ದೀರಾ ಅಂದರೆ ಹೇಗೆ ನಿಮಗೆ ಇಲ್ಲಿ ಎಷ್ಟಾಯ್ತು? ಇಲ್ಲಿ ನಿಮಗೆ 500 ರೂಪಾಯಿ ಆಲೂಗೆಡ್ಡೆಯಿಂದನೂ ಬಂತು. ಸೊ ನಿಮಗೆ ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿಯಿಂದನೂ ಬಂತು ನಿಮಗೆ 500 ರೂಪಾಯಿ. 500 ರೂಪಾಯಿ ಇದರಿಂದನೂ ಬಂತು, ಮೆಣಸಿನ್ಕಾಯಿ ಬಜ್ಜಿಯಿಂದನೂ. ಈ ಆಲೂಗೆಡ್ಡೆಯಿಂದನೂ ನಿಮಗೆ ಎಷ್ಟು? 500 ರೂಪಾಯಿ ಬಂತು. ಸೊ ಟೋಟಲ್ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು? ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದು 500 ರೂಪಾಯಿ ಫಸ್ಟ್ನೇ ದಿನ. ಬಟ್ ನಿಮಗೆ ಪ್ರಾಫಿಟ್ ಬಂದಿರೋದು 500 ರೂಪಾಯಿ. ದಟ್ ಮೀನ್ಸ್ ನಿಮಗೆ 1000 ರೂಪಾಯಿ ಆಯಿತು ನಿಮ್ಮದಿಲ್ಲಿ. ಓಕೆನಾ? ಸೊ ಈ 1000 ರೂಪಾಯಿ ನಾನು 500 ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಪ್ಪ ಅಂತ ಹೇಳ್ಬಿಟ್ಟು ಈ 500 ರೂಪಾಯಿನ ನೀವು ಎತ್ಕೊಳ್ಳೋಕೆ ನೋಡಬೇಡಿ. ಈ 1000 ರೂಪಾಯಿನೂ ಸೇರಿ ನಿಮಗೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿದೆ ಅಂತ ನಿಮಗೆ ಗೊತ್ತಾಯಿತು ಅಂದ್ಕೊಳ್ಳಿ. ಇದು 100% ಆಗೇ ಆಗುತ್ತೆ. ಟ್ರೈ ಮಾಡಿ. ಇದೇನು ಜಾಸ್ತಿ ಅಮೌಂಟ್ ಅಲ್ಲ, ಜಸ್ಟ್ 500 ರೂಪಾಯಿ ಅಷ್ಟೇ. ಈ 500 ರೂಪಾಯಿನ ನೀವು ಪ್ಲಸ್ 500 ರೂಪಾಯಿ 1000 ರೂಪಾಯಿ ಬಂದು ಇಲ್ಲಿ ನೆಕ್ಸ್ಟ್ ಡೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈ 1000 ರೂಪಾಯಿ ಸೇಮ್ ಆ 1000 ರೂಪಾಯಿಂದ ಈಗ ನೋಡಿ, 500 ರೂಪಾಯಿಂದ ನಿಮ್ಗೆ 500 ರೂಪಾಯಿ ಅಂದರೆ 1 to ಡಬಲ್. ಸೇಮ್ ಕಾನ್ಸೆಪ್ಟ್, ಸೇಮ್ ಖರ್ಚು ಅದೇನೇ ಬರುತ್ತೆ. ಸೊ 1000 ರೂಪಾಯಿಂದ ನಿಮಗೆ 1000 ರೂಪಾಯಿ ಪ್ರಾಫಿಟ್ ಆಯಿತು. ಸೊ ಟೋಟಲ್ ಎಷ್ಟಾಯ್ತಿದು? 2000 ರೂಪಾಯಿ ಆಯಿತು. ಸೊ ಈ 2000 ರೂಪಾಯಿನೂ ನಿಮ್ಮದು ಅನ್ನೋ ಥರ ತಿಳ್ಕೊಂಬಿಡಿ. ಏನಿದು ಬಿಸ್ನೆಸ್ಗೆ ಅಂತಲೇ ತಿಳ್ಕೊಳ್ಳಿ. ಸೊ ಈ 2000 ರೂಪಾಯಿ ಬಂದು ಇಲ್ಲಿಗೆ ಇನ್ವೆಸ್ಟ್ಮೆಂಟ್ ಅನ್ನೋ ಥರ ಯೂಸ್ ಮಾಡ್ಕೊಳ್ಳಿ. ಸೊ ಈ 2000 ರೂಪಾಯಿ ಬಿಸ್ನೆಸ್ಸಿಂದ, ಈ 2000 ರೂಪಾಯಿಂದ ಬಿಸ್ನೆಸ್ ತೆಗಿಯೋದು, ಈ 2000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಸೊ ಈ 2000 ರೂಪಾಯಿ ಏನು ಮಾಡ್ತೀರಾ? 4000 ರೂಪಾಯಿ. ಟೋಟಲ್ 4000 ರೂಪಾಯಿ ಆಗ್ಬಿಡುತ್ತೆ. ಸೊ ಈ 4000 ರೂಪಾಯಿಲಿ ನೀವು 1000 ರೂಪಾಯಿ ನೀವು ತಗೊಂಬಿಡಿ. 1000 ರೂಪಾಯಿ ನಿಮ್ದು 500 ರೂಪಾಯಿ ನಿಮ್ದು ಆಲ್ರೆಡಿ ಪ್ರಾಫಿಟ್ ಬಂದ್ಬಿಡ್ತು ನಿಮಗೆ. ಸೊ ಇಲ್ಲಿ ಬರೀ 3000 ರೂಪಾಯಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ.
3,000 ರೂಪಾಯಿ. ಸೊ ಆ 3,000 ರೂಪಾಯಿಗೆ ನಿಮಗೆ 3,000 ರೂಪಾಯಿ ಅಟ್ ಎನಿ ಕಾಸ್ಟ್ 1 to ಡಬಲ್ ಅಲ್ವಾ, 3,000 ರೂಪಾಯಿ ಪ್ರಾಫಿಟ್ ಬಂತು. ದಟ್ ಮೀನ್ಸ್ ನಿಮಗೆ 6,000 ರೂಪಾಯಿ ನಿಮ್ಮ ಕೈಯಲ್ಲಿದೆ. ಈ 6,000 ರೂಪಾಯಿಲೂ ಮತ್ತೆ ನೀವು 1,000 ರುಪೀಸ್ ನೀವು ತಕ್ಕೊಂಬಿಡಿ, ಆಯಿತಾ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ನೀವೇನಾಗಿದ್ದೀರಾ ಅದು ಆಲ್ರೆಡಿ ನಿಮ್ಮದು ಬಂದಾಯಿತು. ಅದ್ರ ಜೊತೆ ಬಂದಿರೋದ್ರ ಜೊತೆ ನಿಮ್ಗೆ 1,500 ಜಾಸ್ತಿನೇ ಬಂತು. ಸೊ ಈ 6,000 ರೂಪಾಯಿಲಿ 1,000 ರೂಪಾಯಿ ನೀವು ತೆಗೆದಿಟ್ಕೊಂಡು 5,000 ರೂಪಾಯಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ, ಗೊತ್ತಾಯ್ತಾ. ಈ 5,000 ರೂಪಾಯಿಗೆ ನಿಮಗೆ ಬಂದು ಇನ್ಕಮ್ ಬಂದು 5,000 ರೂಪಾಯಿ ಒಂದು ದಿನಕ್ಕೆ. ಈ ಇನ್ವೆಸ್ಟ್ಮೆಂಟ್ 5,000 ರೂಪಾಯಿ, ನಿಮಗೆ ಪ್ರಾಫಿಟ್ಟು 5,000 ರೂಪಾಯಿ. ಜಸ್ಟ್ ಥಿಂಕ್ ಮಾಡಿ ನೀವೇ, ಪ್ರತಿದಿನ ನಿಮ್ಗೆ ಹಂಗೇ 5,000 ರೂಪಾಯಿ ಪರ್ ಡೇ ನಿಮಗೆ ಇನ್ಕಮ್ ಆಗ್ತಾ ಇದೆ ಅಂದರೆ ಒಂದು ದಿನಕ್ಕೆ 5,000 ರೂಪಾಯಿ ಇಂಟು 30 ದಿನ ನೀವೇ ಕ್ಯಾಲ್ಕುಲೇಷನ್ ಮಾಡಿ. 5,000 ಇಂಟು 30 1.5 ಲಕ್ಷ. ನಿಮಗೆ 1.5 ಲಕ್ಷ ರೂಪಾಯಿ ಇನ್ಕಮ್ಮು ಜಸ್ಟ್ ಬಜ್ಜಿಯಿಂದ ಬರುತ್ತೆ. ಈ 5,000 ರೂಪಾಯಿಂದ 1.5 ಲಕ್ಷ ಬರೋದು ನೀವು ಯಾವ ಬಿಸ್ನೆಸ್ ತಾನೇ ನಿಮಗೆ ಕೊಡುತ್ತೆ ನೀವೇ ಯೋಚನೆ ಮಾಡಿ. ನಿಮ್ದು ಇನ್ವೆಸ್ಟ್ಮೆಂಟ್ ಎಷ್ಟು? ಬರೀ 500 ರೂಪಾಯಿ. ಅರ್ಥ ಆಯ್ತಾ? ಬೈ ಚಾನ್ಸ್ ನೀವು ಇದರಲ್ಲಿ ಏನಾದರೂ ಫೇಲ್ಯೂರ್ ಆದ್ರೆ 500 ರೂಪಾಯಿ ಮಾತ್ರ ಫೇಲ್ಯೂರ್ ಆಗುತ್ತೆ. ನಿಮ್ಮ ಲೆಕ್ಕ ಅಂತಲ್ಲ, ನೀವು ಮಾಡೋ ಟೇಸ್ಟು, ನೀವು ಕೊಡೋ ಕಸ್ಟಮರ್ ಸರ್ವಿಸು ಎಲ್ಲ ಏನಾದರೂ ಕರೆಕ್ಟಾಗಿ ಕೊಟ್ಟರೆ ಅಂದ್ಕೊಳ್ಳಿ. ನೋಡಿ, ನಿಮ್ದು 500 ರೂಪಾಯಿ ಇನ್ವೆಸ್ಟ್ಮೆಂಟಿಂದ ಈ 500 ರೂಪಾಯಿ ಇನ್ವೆಸ್ಟ್ಮೆಂಟಿಂದ ನಿಮ್ಮ ರೆವಿನ್ಯೂ ಜನ್ರೇಟ್ ಎಷ್ಟಾಯ್ತು ಹೇಳಿ? 1.5 ಲಕ್ಷ. ಸೊ ಈ 1.5 ಲಕ್ಷ ನಿಮಗೆ ತಿಂಗಳಿಗೆ ಇನ್ಕಮ್ ಆಯಿತು ಅಂದರೆ, ತಿಂಗಳಿಗೆ 1.5 ಲಕ್ಷ ಇತ್ತು ಅಂದರೆ ನಿಮಗೆ ಒಂದು ವರ್ಷಕ್ಕೆ ಟ್ರಸ್ಟ್ ಮೀ 18 ಲಕ್ಷ ರೂಪಾಯಿ ನಿಮ್ಮ ಒಂದು ವರ್ಷದ ಆದಾಯ. ನಿಮಗೆ ಯಾವ ಕಂಪ್ನೀಲಿ ನಿಮಗೆ ಈ ಸಂಬಳ ಕೊಡ್ತಾರೆ ನೀವೇ ಯೋಚನೆ ಮಾಡಿ, ಗೊತ್ತಾಯ್ತಾ. ಸೊ ಇದ್ರ ಜೊತೆ ನೀವು ಸ್ವಲ್ಪ ಹಂಗೇ ನೀವೇನಾದ್ರು ಮಂಡಕ್ಕಿ ಎಲ್ಲ ಹಾಕೊಂಬಿಟ್ರೆ ಟ್ರಸ್ಟ್ ಮೀ ಅದು ಬೇರೆ ಲೆವೆಲಲ್ಲಿ ಹೋಗುತ್ತೆ. ಬಟ್ ಏನಪ್ಪ ಅಂದರೆ ಯಾವುದೇ ಬಿಸ್ನೆಸ್ ಆಗಲಿ ಮೇನ್ ಕಸ್ಟಮರ್ ಸರ್ವಿಸ್ ಕೊಡಿ, ಕಸ್ಟಮರ್ನ ಹ್ಯಾಪಿ ಫೀಲ್ ಮಾಡಿಸಿ. ಫಸ್ಟು ಅದೇ ನಾನು ಹೇಳಿದ್ನಲ್ಲ, ಒಂದು ಪ್ಲೇಟಿಗೆ 3 ಪೀಸ್ ಕೊಡಿ, ಕ್ವಾಂಟಿಟಿ ಚೆನ್ನಾಗಿ ಕೊಡಿ. ಅದಾದಮೇಲೆ ಕಸ್ಟಮರ್ ಬರ್ತಾ ಬೇಕಾದ್ರೆ ನೀವು 2 ಪೀಸ್ ಕೊಟ್ಟು ಟೇಸ್ಟ್ ಚೆನ್ನಾಗಿ ಕೊಟ್ಟು 2 ಪೀಸ್ ಕೊಟ್ಟರು ಅಂದ್ರೂ ಈ ರೆವಿನ್ಯೂ ಏನಿದೆ ಇದು +2 ಅಂದರೆ ಇಂಟು 2 1 to ಡಬಲ್ ಆಗುತ್ತೆ. ಸೊ ಈ ಬಿಸ್ನೆಸ್ ಟ್ರೈ ಮಾಡಿ. ನಿಮಗೆ ಇದೇ ಥರ ಬಿಸ್ನೆಸ್ ಕಂಟೆಂಟ್ನ ನಾನು ಡೈಲಿ ಕೊಡ್ತಾ ಇರ್ತೀನಿ. ಸೊ ದಯವಿಟ್ಟು ಈ ಚಾನಲ್ ಮೇಲೆ ನೀವು ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಈ 500 ರೂಪಾಯಿ ಬಿಸ್ನೆಸ್ ಏನಿದೆ ಇದು ಒಂದೇ ಅಲ್ಲ. ಸೊ ಇನ್ನೂ ನನ್ನ ಪ್ರೊಫೈಲ್ನ ಚೆಕ್ ಮಾಡಿ. ಇದು ಫಸ್ಟ್ನೇ ವೀಡಿಯೋ ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು. ಈ 500 ರೂಪಾಯಿದು ಇದೇ ಥರ ನಾನು ನಿಮಗೆ 1000 ವೀಡಿಯೋ ಅಪ್ಡೇಟ್ ಮಾಡ್ತೀನಿ. ನಾನು ಅಪ್ಡೇಟ್ ಮಾಡೋ ವೀಡಿಯೋ ಎಲ್ಲ ನಿಮಗೆ ಬರಬೇಕು ಅಂದರೆ ಇದೊಂದು ಸಬ್ಸ್ಕ್ರೈಬರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ದಯವಿಟ್ಟು ನೀವು ನೋಡೋದು ಮಾತ್ರ ಅಲ್ಲ, ನಿಮ್ಮ ಫ್ರೆಂಡ್ಸು ತುಂಬ ಜನ ಮಾಡಬೇಕು ಅಂತ ಇರ್ತಾರೆ, ಬಟ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಅವ್ರ ಹತ್ರ ದುಡ್ಡಿರಲ್ಲ. ಸೊ 500 ರೂಪಾಯಿ ನೋಡಿ ಗೊತ್ತಾಗ್ತಲ್ಲ ಎಂಥ ಫ್ರೆಂಡ್ಸಿಗೆ ಶೇರ್ ಮಾಡಬೇಕು ಅಂತ. ಫ್ರೆಂಡ್ಸಿಗೆ ಶೇರ್ ಮಾಡಿ, ಈ 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೇಳಿ, ಈ 1.5 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡೋಕ್ಕೆ ಹೇಳಿ. ಬೈ ಚಾನ್ಸ್ ಇದು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಕಮೆಂಟ್ ಮಾಡಿ, ಅದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಪ್ರಾಕ್ಟಿಕಲಾಗಿ ನಾನು ಬಂದು ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ, ಇಷ್ಟ ಆಗಿದ್ದಕ್ಕೆ. ನಿಮಗೇನೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ. ಬೈ ಚಾನ್ಸ್ ನಿಮ್ಗೆ ಇಷ್ಟ ಆಗಿಲ್ಲ, ನಾನು ಹೇಳಿರೋಲ್ಲ ಏನೋ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಇಲ್ಲ ಸರ್ ಈ ಐಡಿಯಾ ವರ್ಕೌಟ್ ಆಗಲ್ಲ ತಪ್ಪು ಅಂತೇಳಿ. ಬಟ್ ಟ್ರೈ ಮಾಡ್ಬಿಟ್ಟು ಮಾಡಿ, ನೀವು ಟ್ರೈ ಮಾಡ್ದಲೇ ದಯವಿಟ್ಟು ಹೇಳ್ಬೇಡಿ. ಥ್ಯಾಂಕ್ ಯು ಸೊ ಮಚ್.